ಮಾಸ್ಟರ್ಸ್, ನಾವು ಎಷ್ಟೋ ದಿನಗಳಿಂದ ಸಾಹಸ ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ತಾ ಬರ್ತೀವಿ. ಸೊ ನೆನ್ನೆ ಏನ್ ತಿಳಿದ್ವಿ ಸಾಹಸ ಅಂದ್ರೆ, ಸೊ ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಕೆಲಸಗಳು, ಊಟ, ನಿದ್ದೆ, ಮಕ್ಕಳು ಇವೆಲ್ಲ ಬಿಟ್ಟು ನಮ್ಮ ಜೀವನವನ್ನ ಯಾವುದೋ ಒಂದಕ್ಕೆ ಅಂಕಿತ ಮಾಡೋದು. ಅದು ಸಾಹಸ. ನಾವು ಯಾವುದೋ ಒಂದು ವಿಷಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಸಾಹಸ ಅಂತ ತಿಳ್ಕೊಂಡು. ಸೊ ಯಾರು ಆತ್ಮಜ್ಞಾನಿಯಾಗಿರ್ತಾರೋ, ಯಾರು ಆತ್ಮಜ್ಞಾನಿಯಾಗಿರ್ತಾರೋ ಅವರ ಜೀವನ ಯಾವಾಗ್ಲೂ ಸಾಹಸಮಯದಿಂದನೇ ಕೂಡಿರುತ್ತೆ. ಅವ್ರು ಪ್ರತಿದಿನ ಸಾಹಸಮಯನೇ ಮಾಡ್ತಾ ಇರ್ತಾರೆ. ಸೊ ಯಾರು ಸಾಹಸಿಯನ್ನು ನೋಡ್ತಾರೆ ಅವ್ರು ಇನ್ನೊಂದು ಸಾಹಸ ಡಿಫ್ರೆಂಟ್ ಆಗಿ ಮಾಡೋಣ. ಉದಾಹರಣೆ, ನಮ್ಮ ಪಿರಮಿಡ್ ಮಾಸ್ಟರ್ಗಳು ಈಗ ಧ್ಯಾನ ಪ್ರಚಾರ, ಓಕೆ, ನಾವು ಇನ್ನೊಂದು ರೀತಿಯಲ್ಲಿ ಧ್ಯಾನ ಪ್ರಚಾರವನ್ನ ಮಾಡೋಣ. ಒಟ್ಟು ಪ್ರತಿನಿತ್ಯ ಜೀವನ ಚರಿತ್ರೆಯಲ್ಲಿ ಅವರ ದಿನಚರಿಯಲ್ಲಿ ಏನಿರುತ್ತೆ, ಸಾಹಸವನ್ನ ಮಾಡ್ತಾನೆ ಇರ್ತಾರೆ. ಹೀಗೆ ಒಂದು ಉದಾಹರಣೆ ನೋಡಿದ್ರೆ, ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಅವರ ಸಾಹಸ ಎಷ್ಟು ಅದ್ಭುತವಾದದ್ದು. ಅವರು ಪ್ರತಿದಿನ ಏನಕ್ಕಾಗಿ ಹೋರಾಡ್ತಾ ಇದ್ರು? ದೇಶದ ಸ್ವಾತಂತ್ರ್ಯ. ಹಾಗೆ ವೀರ ಸಾವರ್ಕರ್ ಅವರು ಅಂಡಮಾನ್ನ ಒಂದು ಚಿಕ್ಕ ರೂಮಿನಲ್ಲಿ ಜೀವಿಸ್ತಿದ್ರು 25 ವರ್ಷ. ಅವ್ರನ್ನ ಕೂಡ ಹಾಕಿರ್ತಾರೆ, ಬಂಧಿಸಿರ್ತಾರೆ. ನೋಡಿ, ಆ ಚಿಕ್ಕ ರೂಮಿನಲ್ಲಿರೋದು ಕೂಡ 25 ವರ್ಷ ಸುಮಾರು. ಅದು ಒಂದು ದೊಡ್ಡ ಸಾಹಸನೇ. ಅಂದ್ರೆ ಇಲ್ಲಿ ಯಾರ್ಯಾರ ಅವರ ಸಾಹಸ ಮಾಡೋದನ್ನ ಯಾರು ನೋಡೋದಿಲ್ಲ. ಅವರವರಿಗೆ ನಮ್ಮ ಸಾಹಸವನ್ನ ನಾವು ಮಾಡಬೇಕು ಅಂತಾನೆ ಇರ್ಬೇಕು. ಬೇರೆಯವ್ರಿಗೋಸ್ಕರ ಇಲ್ಲಿ ಸಾಹಸ ಮಾಡೋದಲ್ಲ, ಅವರಿಗೋಸ್ಕರ ಅವ್ರ ಸಾಹಸವನ್ನ ಮಾಡ್ಕೋಬೇಕು. ಸೊ ಸಾಹಸ ಅನ್ನೋದು ಬೇರೆಯವ್ರಿಗೋಸ್ಕರ ಅಲ್ಲ, ವ್ಯಕ್ತಿಗತವಾದದ್ದು. ಅವರಿಗೋಸ್ಕರ ಅವ್ರು ಮಾಡ್ಕೊಳ್ಳೋದು. ಬಿಸ್ಮಿಲ್ಲಾ ಖಾನು ಶಾನಾಯಿಂದ ಬೇರೆಯವ್ರಿಗೋಸ್ಕರ ಫೇಮಸ್ ಆದ್ರ, ಅವರನ್ನ ಅವ್ರು ತೊಡಗಿಸ್ಕೊಂಡ್ರು. ಅವರಿಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ನಾನು ಸಂಗೀತ ಕಲ್ತು ಫೇಮಸ್ ಆದ್ರೆ ನನಗೆ ಗುರ್ತಿಸ್ತಾರೆ ಅಂತ ಅಲ್ಲ. ಅವರನ್ನ ಅದರಲ್ಲಿ ತೊಡಗಿಸ್ಕೊಂಡು ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋದ್ರು. ಅಲ್ಲಿ ಅವರು ಸಾಹಸ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಸಾಹಸ ಅನ್ನೋದು ನೆನ್ನೆ ನೋಡಿದ್ವಿ ನಾವು. ಈ ಒಂದು ದೇಹದ ಆ ಕೋರಿಕೆ ಏನು? ಊಟ, ನಿದ್ದೆ. ಆತ್ಮದ ಕೋರಿಕೆ ಏನು? ಸಾಹಸ. ಅದಕ್ಕೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಈ ಸಾಹಸ ಅನ್ನೋದು ಉನ್ನತವಾದ ಆತ್ಮದ ಒಂದು ಆಕಾಂಕ್ಷೆ, ಕೋರಿಕೆ. ಈ ಆತ್ಮದ ಒಂದು ಉನ್ನತವಾದ ಕೋರಿಕೆ ಏನು? ಸಾಹಸ ಅನ್ನೋದು. ನಾವು ಆ ಸಾಹಸನ ಮಾಡ್ತಾನೆ ಇರಬೇಕು. ನಮ್ಮ ಜೀವನದ ತುಂಬೆಲ್ಲ ಸಾಹಸದಿಂದ ಕೂಡಿರ್ಬೇಕು. ಇದನ್ನ ಪ್ರತಿ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದನೇ ಬೋಧಿಸ್ಬೇಕು. ನಾವ್ ಈಗ ಹೇಗೆ ನಾನು ನೆನ್ನೆ ಹೇಳ್ದೆ, ತಂದೆ ತಾಯಿಗಳು ಏನ್ ಮಾಡ್ತಾರೆ? ಕತ್ಲು ಕಂಡ್ರೆ ಭಯ, ನೀರು ಹುಷಾರು, ಅದೆಲ್ಲವನ್ನ ನಿರ್ಮೂಲನೆ ಮಾಡಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಈ ಸಾಹಸವನ್ನ ಬೋಧಿಸ್ಬೇಕು. ನೀನು ಈಗಲ್ಲ, ಈ ರೀತಿ ಇನ್ನೂ ಹೊಸದು ಮಾಡು. ತಂದೆ ತಾಯಿಗಳೇ ಸಾಹಸವಂತರಾಗಿರಲ್ಲ, ಅವ್ರು ಎಲ್ಲಿಂದ ಬೋಧಿಸ್ತಾರೆ? ಸಾಹಸಿಗಳಾಗಿರ್ಬೇಕು ಅಂದ್ರೆ ಆತ್ಮಜ್ಞಾನಿಗಳಾಗಿರ್ಬೇಕು. ಸೊ ಅದಕ್ಕೆ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಸಾಹಸವನ್ನ ಬೋಧಿಸ್ಬೇಕು. ಆಗ ಮಕ್ಕಳಲ್ಲಿ ವಿಧವಾಗಿ ಮಾಡೋದಕ್ಕೆ ಬರುತ್ತೆ. ಸೊ ಮಕ್ಕಳು ಏನಾದ್ರೂ ಮಾಡಬೇಕು ಅಂದ್ರೆ ಅವರಲ್ಲಿ ಭಯ ಇರಲ್ಲ, ಛಲ ಇರುತ್ತೆ. ನಾನೇನೋ ಮಾಡ್ತೀನಿ, ಆ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸ್ಬೇಕು. ಅದು ತಂದೆ ತಾಯಿಗಳ ಒಂದು ಕರ್ತವ್ಯ. ಸೊ ಈ ಸಾಹಸ ಅನ್ನೋದು ಎಲ್ಲಿಂದ ಬರುತ್ತೆ? ನಿರ್ಭಯ ಅನ್ನೋದ್ರಿಂದ ಬರ್ತದೆಯೋ? ಸೊ ಈ ಸಾಹಸ ಅನ್ನೋದು ನಾವು ಒಳ್ಳೇದು ಈಗ ಸಾಹಸ ಅನ್ನೋದು ಎಲ್ಲಿಂದ ಬರುತ್ತೆ ನಮಗೆ?
ಭಯ ಇಲ್ಲದೆ ಇದ್ರೆ ಬರುತ್ತೆ. ಅಂದ್ರೆ ನಿರ್ಭಯ ಅನ್ನೋದು ಕರೆಕ್ಟ್ ಅಲ್ವಾ? ಹಾಗೆ ಒಳ್ಳೇದು ಅನ್ನೋದು ಎಲ್ಲಿಂದ ಬರುತ್ತೆ ನಮಗೆ? ಕೆಟ್ಟದನ್ನ ಮಾಡದೇ ಇದ್ರೆ ಒಳ್ಳೇದು ಬರುತ್ತೆ. ಹಾಗೆ ಈಗ ಸಾಹಸ ಅನ್ನೋದು ನಮ್ಮಲ್ಲಿ ಭಯನೇ ಇಲ್ಲ ಅಂದಾಗ ನಾನು ಸಾಹಸ ಮಾಡೋದಕ್ಕೆ ಸಾಹಸ ಬರುತ್ತೆ. ಜ್ಞಾನ ಅನ್ನೋದು ಯಾವಾಗ ಬರುತ್ತೆ? ಅಜ್ಞಾನ ಅನ್ನೋದನ್ನ ತೆಗೆದು ಹಾಕಿದಾಗ ಜ್ಞಾನ ಅನ್ನೋದು ಬರುತ್ತೆ. ನಮ್ಮಲ್ಲಿ ಅಜ್ಞಾನನೇ ನಾವು ತುಂಬಿಟ್ಕೊಂಡ್ರೆ ಜ್ಞಾನ ಯಾವಾಗ ಬರೋಕ್ಕೆ ಸಾಧ್ಯ ಆಗುತ್ತೆ? ಆ ಅಜ್ಞಾನವನ್ನು ಅಳಿಸಿದಾಗ ಮಾತ್ರ ಜ್ಞಾನ ಬರುತ್ತೆ. ನೋಡಿ, ಇವಾಗ ಒಂದು ರೂಮ್ ಕತ್ಲಿದೆ. ಆ ಕತ್ಲು ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಲೈಟ್ ಹಾಕಿದ್ರೆ ಕತ್ಲು ಹೋಗುತ್ತೆ, ಅಥವಾ ದೀಪ ಹಚ್ಚಿದ್ರೇನೆ ಕತ್ಲು ಹೋಗುತ್ತೆ. ನಾವು ದೀಪ ಹಚ್ಚದೆ ಅಥವಾ ಲೈಟ್ ಆನ್ ಮಾಡದೆ ಇದ್ರೆ ಆ ಕತ್ಲು ಎಲ್ಲಿ ಹೋಗುತ್ತೆ? ಹಾಗೆ ಇರುತ್ತೆ. ಹಂಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸಿದಾಗನೇ ಜ್ಞಾನ ಅನ್ನೋದು ನಮಗೆ ಬರುತ್ತೆ. ಅಜ್ಞಾನವನ್ನು ಹೇಗೆ ತೊಲಗಿಸ್ಕೊಂತೀವಿ? ನಮ್ಮನ್ನ ನಾವು ಅರ್ಥಕೊಂಡಾಗೆ ಅಜ್ಞಾನ ಹೋಗೋದು. ಬೇರೆಯವರು ಹೇಳಿದ ವಿಷಯವನ್ನ ಕೇಳಿದಾಗಲ್ಲ, ಬೇರೆ ಯಾವುದೋ ಓದಿದಾಗ ಕೇಳೋದು ಅಜ್ಞಾನನ ತೊಲಗಿಸ್ಕೊಳ್ಳೋದಲ್ಲ. ಆ ನಿರ್ಭಯ, ನಮ್ಮಲ್ಲಿರ್ತಕ್ಕಂಥ ಅಭಯ, ಅಂದ್ರೆ ನಿರ್ಭಯ ಯಾವಾಗ್ಲೂ ಭಯದಿಂದ ಕೂಡಿರ್ತಕ್ಕಂಥದ್ದು. ಆ ಭಯವನ್ನ ತೊಲಗಿಸ್ಕೊಂಡಾಗ ನಿರ್ಭಯ ಬರುತ್ತೆ ನಮಗೆ. ಸಾಹಸ ಮಾಡೋದಕ್ಕಾಗುತ್ತೆ. ಭಯವನ್ನ ತೊಲಗಿಸ್ಕೊಂಡ್ರೆ ನಿರ್ಭಯ, ಅಂದ್ರೆ ಭಯ ಇಲ್ಲದೆ ಇರ್ತಕ್ಕಂಥವನಾಗ್ತಾನೆ. ಅವಾಗ ಸಾಹಸವನ್ನ ಮಾಡೋದಕ್ಕೆ ಮುಂದೆ ಬರ್ತಾನೆ. ಭಯ ತುಂಬಿಸ್ಕೊಂಡ್ರೆ ನಿರ್ಭಯ ಎಲ್ಲಾಗುತ್ತೆ? ಅಂದ್ರೆ ಭಯ ಇಲ್ಲದೆ ಇರೋನು ಯಾವಾಗ ಆಗ್ತಾನೆ? ಸಾಹಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಅಜ್ಞಾನವನ್ನ ತೊಲಗಿಸ್ಕೊಂಡಾಗ ಈ ಜ್ಞಾನವನ್ನ ನಾವು ಪಡಿತೀವಿ. ಅದೇ ನಮ್ಮ ಪರಿಪೂರ್ಣ ಜೀವನ. ಸೊ ನಾವು ಯಾವಾಗ್ಲೂ ಏನಂತಿರ್ತೀವಿ? ನಾವು ಪರಿಪೂರ್ಣ ಜೀವನವನ್ನ ಪಡಿಬೇಕು, ಒಳ್ಳೆಯ ಜೀವನವನ್ನ ಪಡಿಬೇಕು ಅಂದ್ರೆ ನಾವು ಯಾವಾಗ್ಲೂ ಸಾಹಸಮಯ ಜೀವನದಲ್ಲಿ ಜೀವಿಸ್ಬೇಕು, ಜ್ಞಾನವನ್ನ ಸಂಪಾದಿಸ್ಬೇಕು. ಅದೇ ಜೀವನದ ನಿಜವಾದ ರೂಪುರೇಷೆ. ಸೊ ಯಾವಾಗ್ಲೂ ಎಲ್ಲರೂ ಹೇಳ್ತಾರೆ, ನೀನ್ ಕೆಟ್ಟದನ್ನ ಮಾತ್ರ ಮಾಡಬೇಡ, ಒಳ್ಳೇದ ಆದಷ್ಟು ಮಾಡು ಅಂತ ಹೇಳ್ತಾರೆ. ಕೆಟ್ಟದನ್ನ ಮಾಡಬೇಡ, ನಿನಗೆ ತಿಳಿದಿರುವ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಹಾಗೆ ಏನ್ ಹೇಳ್ತಾರೆ? ಅಜ್ಞಾನ ಬೇಡ, ಅಜ್ಞಾನವನ್ನ ಬಿಟ್ಬಿಡು, ನಿನಗೆ ಎಷ್ಟು ಗೊತ್ತೋ ಜ್ಞಾನವನ್ನ ಪಡೆ ಅಂತ ಬಹಳ ಜನ ಹೇಳ್ತಾರೆ ಅಲ್ವಾ? ಆದ್ರೆ ಯಾಕೆ ನೀನ್ ಸಾಹಸವನ್ನ ಮಾಡು ಅಂತ ಬಹಳ ಜನ ಹೇಳಲ್ಲ? ಅದನ್ನು ಬಹಳ ಕಡಿಮೆ ಜನ ಬೋಧಿಸ್ತಾರೆ, ನೀವು ನೋಡ್ಬೋದು. ಯಾಕೆ? ಸೊ ಇದನ್ನ ಪ್ರತಿಯೊಬ್ರು ಹೇಳ್ತಾರೆ, ಕೆಟ್ಟದ್ದನ್ನ ಮಾಡಬೇಡ, ನಿನಗೆ ತಿಳಿದಿರೋ ಒಳ್ಳೆ ಕೆಲಸಗಳನ್ನ ಮಾಡು ಅಂತ ಎಲ್ರೂ ಹೇಳ್ತಾರೆ. ಇದು ಅಜ್ಞಾನ, ಈ ಜ್ಞಾನವನ್ನ ಪಡೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಇದು ಸಾಹಸ ಮಾಡು ನೀನು ಅಂತ ಯಾಕೆ ಹೇಳಲ್ಲ? ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಕೆಲಸ ಮಾಡು ಅಂತ ಯಾರಾದ್ರೂ ಹೇಳ್ತಾರಾ? ಹೇಳಲ್ಲ. ಅದು ರೀತಿ ಹೇಳೋದೇ ಸಾಹಸಮಯ. ಅದೇ ಸಾಹಸಮಯ ಪ್ರಬೋಧನೆ, ಅಂದ್ರೆ ಅವರಿಗೆ ತಿಳಿಸ್ಕೊಡೋಂಥದ್ದು ಅದೇ ಸಾಹಸಮಯ. ಬೇರೆ ಎಲ್ಲ ಹೇಳ್ತಾರೆ, ಆದ್ರೆ ಈ ಸಾಹಸ ಅನ್ನುವಂತಹದ್ದಕ್ಕೆ ಸಂಬಂಧಿಸಿದಂತೆ ಯಾರು ಬೋಧನೆ ಮಾಡಲ್ಲ. ಯಾಕೆ? ಸೊ ಅದಕ್ಕೆ ಇಲ್ಲಿ ಕೃಷ್ಣಂದ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪ್ರಾಣ ಹೋದ್ರೆ ಹೋಗ್ಲಿ ಬಿಡು ಅಂತ ಇದ್ದಾಗ ಯುದ್ಧಾಯ ಕೃತ ನಿಶ್ಚಯಾಯ ಅಂತ ಹೇಳ್ತಾರಂತೆ. ಅಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರಂತೆ, ಅವರು ಸಾಹಸವನ್ನ ಪ್ರತಿಬೋಧಿಸ್ತಾನೇ ಇರ್ತಾರೆ, ಪ್ರತಿಬೋಧನೆ ಮಾಡ್ತಾನೆ ಇರ್ತಾರೆ. ಅವಾಗ ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾರೆ ವಿವಿಧ ಕಾರಣಗಳಿಂದ. ಆ ಕಾರಣಗಳನ್ನೆಲ್ಲ ಬಿಡು, ಯುದ್ಧ ಮಾಡು ಅಂತ ಕೃಷ್ಣ ಹೇಳ್ತಾರಂತೆ ಅರ್ಜುನನ್. ಬೇರೆ ಬೇರೆ ಕಾರಣಗಳಿಂದ ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾರೆ. ಆಗ ಶ್ರೀಕೃಷ್ಣ ಯಾವುದೇ ಕಾರಣಕ್ಕೂ ನೀನು ಯುದ್ಧವನ್ನ ನಿಲ್ಲಿಸಬಾರ್ದು, ಯುದ್ಧವನ್ನ ಮಾಡು. ಅದು ಸಾಹಸ. ಅಲ್ಲಿ ಆ ಕಾರಣಗಳನ್ನೆಲ್ಲ ಬಿಟ್ಬಿಡು, ನೀನು ಯುದ್ಧ ಮಾಡು.
ಹೇಳ್ತಾರಲ್ಲ, ಅದು ಸಾಹಸ ಅಂದ್ರೆ. ನಮಗೆ ಎಷ್ಟೋ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸರ್. ಇನ್ನೊಂದು ಹೇಳ್ತಾರೆ. ಸೊ ನೋಡಿ, ಇಲ್ಲಿ ದುರ್ಯೋಧನಂದು ಹೇಳ್ತಾರೆ, ಜಾನಾಮಿ ಧರ್ಮಂ ಚಮೇ ಪ್ರವೃತ್ತಿ, ಜಾನಾಮ್ಯ ಅಧರ್ಮಂ ಚಮೇಮಿ ನಿರ್ವೃತ್ತಿ. ಅಂದ್ರೆ ಧರ್ಮ ಅಂದ್ರೆ ಏನು ಅಂತ ನನಗೆ ತಿಳಿದಿದೆ, ಅದನ್ನ ನಾನು ಮಾಡಲ್ಲ. ಆದ್ರೆ ಅಧರ್ಮ ಅಂದ್ರೆ ಏನು ನನಗೆ ತಿಳಿದಿದೆ, ನನಗೆ ಅದನ್ನ ಮಾಡ್ಬೇಕು ಅನಿಸ್ತಾ ಇದೆ. ಅದೇ ಸಾಹಸ. ಧರ್ಮ ಅಂದ್ರೆ ಏನು ಎಲ್ರಿಗೂ ಗೊತ್ತಿದೆ, ಮಾಡ್ತಾ ಇದ್ದಾರೆ. ಆದ್ರೆ ಅಧರ್ಮ ಅಂದ್ರೆ ಏನು ಗೊತ್ತಿಲ್ಲ, ಅದನ್ನ ನಾನು ಮಾಡ್ಬೇಕು, ಅದು ಸಾಹಸ. ದುರ್ಯೋಧನ ನೋಡಿ ಎಷ್ಟು ಅದ್ಭುತವಾಗಿ, ಧರ್ಮ ಅಂದ್ರೆ ಗೊತ್ತಿದೆ, ಎಲ್ರು ಮಾಡ್ತಾ ಹೋಗ್ತಾರೆ, ಅಧರ್ಮ ಗೊತ್ತಿಲ್ಲ, ಅದನ್ನ ನಾನು ಮಾಡ್ತೀನಿ, ಅದೇ ಸಾಹಸ ಅಂತ ಹೇಳ್ತಾನೆ. ಸೊ ನನ್ನ ಪ್ರಾಣವನ್ನ ಪಣಕ್ಕಿಟ್ರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ನಾನು ಮಾಡೋದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಅದು ನಿಜವಾದ ಸಾಹಸ. ಹೀಗೆ ನಮಗೆ ಎಷ್ಟೋ ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ದಾರೆ ಸಾಹಸ ಅಂದ್ರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಮೇಲೆ ಲೋಕ ಅಂತ ಹೇಳ್ತೀವಿ. ಅಲ್ಲಿ ಈ ಸಾಹಸ ಮಾಡಿದವನಿಗೆ ಎಷ್ಟೋ ಮಾರ್ಕ್ಸ್ ಸಿಗುತ್ತೆ. ನಮಗೆ ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ಅಲ್ಲಿ ಚಿತ್ರಗುಪ್ತ ನಮ್ಮ ಲೆಕ್ಕಗಳನ್ನ ಬರಿತಾ ಇರ್ತಾನೆ, ನಿಮ್ಮ ತಪ್ಪು ಒಪ್ಪುಗಳಿಗೆ ಇರದೇ ಇರುತ್ತೆ ಅಂತ. ಹಾಗೆ ನಾವು ಇಲ್ಲಿ ಮಾಡಿರುವ ಸಾಹಸಗಳಿಗೆ ಅಲ್ಲಿ ಮಾರ್ಕ್ಸ್ ಇರುತ್ತೆ. ಅಂದ್ರೆ ನಾವು ಹೇಳ್ತಿರ್ತೀವಿ, ನಾವು ಧ್ಯಾನ ಮಾಡಿದ್ರೆ ಉನ್ನತ ಲೋಕಕ್ಕೆ ಹೋಗ್ತೀವಿ, ಸೇವೆ ಮಾಡಿದ್ರೆ ಇನ್ನೂ ಉನ್ನತ ಲೋಕ. ಹಾಗೆ ಈ ಸಾಹಸ ಮಾಡಿದಾಗೂ ನಮಗೆ ಮಾರ್ಕ್ಸ್ ಸಪ್ರೇಟ್ ಆಗಿರುತ್ತೆ. ನಾವು ಇವತ್ತೋ ನಾಳೆನೋ ಸಾಯ್ತೀವಿ, ಮೇಲೆ ಲೋಕಕ್ಕೆ ಹೋಗೇ ಹೋಗ್ತೀವಿ. ಆಗ ಅಲ್ಲಿ ಕೇಳ್ತಾರಂತೆ, ನೀನೇನ್ ಸಾಹಸ ಮಾಡಿದೀಯಾ? ಆಗ ಸಾಮಾನ್ಯ ಮನುಷ್ಯ ಮುಖವಾಡ ಹಾಕೊಂಡು ಹೇಳ್ತಾನೆ, ಇಲ್ಲ, ನನಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಜವಾಬ್ದಾರಿ, ನನ್ನ ಕೆಲಸಗಳಿತ್ತು. ಈ ಈ ಕತೆ ಅನ್ನೋ ಈ ಒಂದು ಜವಾಬ್ದಾರಿ ಅನ್ನೋ ಮುಖವಾಡವನ್ನ ಹಾಕೊಂಡು ಹೇಳ್ತಾನೆ. ಯಾಕಂದ್ರೆ ಅವನು ಸಾಹಸ ಮಾಡಿಲ್ಲ. ಮಾಡದೇ ಇರೋದಕ್ಕೆ ಈ ಮುಖವಾಡವನ್ನ ಧರಿಸಿ ಹೇಳ್ತಾ ಇದ್ದಾನೆ ಅವನು. ಆಗ ಅವ್ರು ನಗ್ತಾರೆ, ಇದು ಚಿಕ್ಕ ಸಾಹಸ ಮಾಡೋದಿಕ್ಕಾಗೋದಿಲ್ವಲ್ಲ. ನೋಡಿ, ಸಾಹಸ ಅಂದ್ರೆ ಎಷ್ಟು ಮುಖ್ಯವಾದದ್ದು. ಅದಕ್ಕೆ ನಮ್ಮ ಪತ್ರಿಸರು ಹೇಳ್ತಾರೆ, ಈ ಒಂದು ಆಸ್ಟ್ರಲ್ ಮಾಸ್ಟರ್ಸ್ ನಮಗೆಲ್ಲ ಗೊತ್ತಿದೆ, ಆಸ್ಟ್ರಲ್ ಭೂಲೋಕವಾಸಿಗಳು, ಅವರ ಒಂದು ಸಂದೇಶ ಏನು ಅಂದ್ರೆ ಸಾಹಸ, ಸಾಹಸ ಚೆಯ್ಯರ ಡಿಂಬಕ. ಸಾಹಸವನ್ನ ಮಾಡಿ, ಪ್ರತಿಯೊಬ್ಬ ಆತ್ಮಜ್ಞಾನಿಗಳು ಸಾಹಸವನ್ನ ಮಾಡಿ, ಅದು ನಮ್ಮ ಆಸ್ಟ್ರಲ್ ಮಾಸ್ಟರ್ಗಳ ಒಂದು ಸಂದೇಶ. ಅದನ್ನ ನಾವೆಲ್ಲರೂ ಮಾಡ್ಬೇಕು. ನಮ್ಮ ಆತ್ಮಜ್ಞಾನಿಗಳಾಗಿರೋದ್ರಿಂದ ಪ್ರತಿಯೊಬ್ರು ಪ್ರತಿಯೊಂದು ನಮ್ಮ ಪ್ರತಿ ದಿನದ ಜೀವನದ ದಿನಚರಿಯಲ್ಲಿ ಸಾಹಸ ಅನ್ನೋದು ಇರಲೇಬೇಕು. ಅದಕ್ಕೆ ನಮ್ಗೆ ಇನ್ನೂ ಉದಾಹರಣೆಗಳು ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ ಸೀತಾಮಾತೆಯ ಅಗ್ನಿ ಪ್ರವೇಶ, ಅದು ದೊಡ್ಡ ಸಾಹಸ. ನೀನ್ ಪ್ರವೇಶ ಮಾಡು ಮಾಡು ಅಂದ ತಕ್ಷಣ ಏನ್ ಮಾಡ್ತಾರೆ ಸೀತಾಮಾತೆ? ಅಗ್ನಿ ಪ್ರವೇಶ ಮಾಡ್ತಾರೆ. ಎಷ್ಟು ದೊಡ್ಡ ಸಾಹಸ. ಹಾಗೆ ಸೀತಾಮಾತೆಯನ್ನ ಮನೆಯಿಂದ ಹೊರಟು ಹೋಗು ಅಂತ ಹೇಳ್ತಾರೆ. ಆಗ ಅವರು ತುಂಬು ಗರ್ಭಿಣಿಯಾಗಿರ್ತಾರೆ. ಅವ್ರು ಹೊರಟೋಗ್ತಾರೆ ಮನೆಯಿಂದ. ಅವ್ರು ಹೊರಟೋಗಿ ಒಂದು ಆಶ್ರಮದಲ್ಲಿ ಜಾಗವನ್ನ ಪಡಿತಾರೆ. ಆಶ್ರಮದಲ್ಲಿ ಅವರು ಆ ತುಂಬು ಗರ್ಭಿಣಿ ಜಾಗವನ್ನ ಪಡೆದು, ಸೊ ಡೆಲಿವರಿ ಆದ್ಮೇಲೆ ಮಕ್ಕಳನ್ನ ಸಾಕ್ತಾ ಹೋಗ್ತಾರೆ ಆ ಆಶ್ರಮದಲ್ಲಿ. ಅದು ದೊಡ್ಡ ಸಾಹಸ. ಯಾಕಂದ್ರೆ ಆ ತುಂಬು ಗರ್ಭಿಣಿಯಿಂದ ಮನೆಯಿಂದ ಹೊರಗಡೆ ಆಗ್ತಾರೆ. ಅವರು ಅಲ್ಲಿ ಆಶ್ರಮದಲ್ಲಿ ತಮ್ಮ ಮಕ್ಕಳನ್ನ ಸಾಕ್ತಾ ಹೋಗ್ತಾರೆ. ಅದು ದೊಡ್ಡ ಸಾಹಸ. ಹಾಗೆ ಶ್ರೀರಾಮ, ಸೊ ಅವರ ತಂದೆ ಹೇಳಿರೋ ಹಾಗೆ 14 ವರ್ಷ ವನವಾಸ, ಕಾಡಿಗೆ ಹೋಗಿ ಅಲ್ಲೇ ಜೀವನ ಮಾಡ್ತಾರೆ. ಅದು ದೊಡ್ಡ ಸಾಹಸ. ಅವರು ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ಹೊರಟೋಗ್ತಾರೆ. ನೋಡಿ, ಎಷ್ಟು ಉದಾಹರಣೆಗಳು ಬೇಕು ನಮಗೆ. ಸೊ ಇಷ್ಟೆಲ್ಲಾ ತಿಳ್ಕೊಂಡು ಕೊನೆಯದು ನಮಗೆ ಈ
ನಾವೆಲ್ಲ ತಿಳ್ಕೊಂಡ್ವಿ ನೋಡಿ. ನಮ್ಮ ದೈನಂದಿನ ಜೀವನದನ್ನ ಬಿಟ್ಟು ಬೇರೆ ಏನೋ ಒಂದು ವಿಶೇಷವಾಗಿ ಮಾಡುವಂಥದ್ದು ಸಾಹಸ ಅಂತ. ಒಂದದಕ್ಕೆ ಅಂಕಿತವಾಗಿರೋದು ಸಾಹಸ ಅಂತ ತಿಳ್ಕೊಂಡ್ವಿ. ಭಯ ಇರ್ದೇ ಇರ್ತಕ್ಕಂಥದ್ದು, ನಾವು ಭಯ ಮುಕ್ತರಾಗ್ಬೇಕು, ಅದು ಸಾಹಸ. ಇದೆಲ್ಲದಕ್ಕೂ ಒಂದು ಉನ್ನತವಾದಂಥ ಸಾಹಸ ಯಾವುದು? ಧ್ಯಾನ ಎನ್ನುವುದು ಎಲ್ಲದಕ್ಕಿಂತ ದೊಡ್ಡ ಸಾಹಸ ಅಂತ ಹೇಳ್ತಾರೆ. ಇವೆಲ್ಲ ನೋಡಿದ್ವಿ. ನಮ್ಮಲ್ಲಿರ್ತಕ್ಕಂಥದ್ದು ಧ್ಯಾನ ಅನ್ನುವಂಥ ದೊಡ್ಡ ಸಾಹಸ ಇದೆ. ನಾವೇನ್ ಮಾಡ್ಬೇಕು? ಕಣ್ಮುಚ್ಚಿ ಉಸಿರಾಟ ಗಮನಿಸ್ತಾ ಹೋಗೋದೇ ದೊಡ್ಡ ಸಾಹಸ. ಇನ್ನೇನ್ ಮಾಡ್ಬೋದು? ಕಣ್ಮುಚ್ಚಿ ಉಸಿರಾಟ ಗಮನಿಸಿದ್ರೆ ದೊಡ್ಡ ಸಾಹಸ. ಓಕೆ, ಅದಕ್ಕಿಂತ ಇನ್ನೂ ದೊಡ್ಡ ಸಾಹಸ, ನಾವು ನಮ್ಮ ಮೂರನೇ ಕಣ್ಣನ್ನ ಉತ್ತೇಜನ ಮಾಡಿಕೊಂಡು ನಮ್ಮ ಗತ ಜನ್ಮಗಳನ್ನ ನೋಡ್ಕೊಳ್ಳೋದು, ಅಥವಾ ನಮ್ಮ ಕೆಲಸ, ನಮ್ಮ ಏತಕ್ಕಾಗಿ ಬಂದಿದ್ದೀವಿ, ನಮ್ಮ ಜೀವನದ ಉದ್ದೇಶವನ್ನೆಲ್ಲ ತಿಳ್ಕೊಳ್ಳೋದು, ಅದು ಇನ್ನೂ ದೊಡ್ಡ ಸಾಹಸ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನಿಜವಾಗ್ಲು ಸೊ ಧ್ಯಾನ ತಿಳಿದವರಿಗೆ, ಧ್ಯಾನ ತಿಳಿದೇ ಇರೋವರೆಗೂ ವ್ಯತ್ಯಾಸ ಇದೆ ಇಲ್ಲಿ. ಅದು ಕೂಡ ಸಾಹಸ ಇಲ್ಲಿ. ಸೊ ಕೆಲವೊಬ್ರು ಹೇಳ್ತಾರೆ, ಈಗ ನಾನು ಧ್ಯಾನ ಅಂದ್ರೆ ದೊಡ್ಡ ಸಾಹಸ, ಮಹತ್ತರವಾದ ಸಾಹಸ. ಕೆಲವೊಬ್ರು ಹೇಳ್ತಾರೆ, ಧ್ಯಾನ ಚಿಕ್ಕ ವಯಸ್ಸಿಗೆ ಹಾಕ್ಬೇಕು, ವಯಸ್ಸಾದವ್ರಿಗೆ ಮಾತ್ರ ಧ್ಯಾನ ಬೇಕು ಅಂತ ಕೇಳ್ತಾರೆ. ಅದು ಸಾಹಸ ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ. ಅದಕ್ಕೆ ಗುರುಗಳು ಒಂದು ಉದಾಹರಣೆ ಹೇಳ್ತಾರೆ, ಮುಮ್ಮಡಿ ಬಾಲಯೋಗಿಯವ್ರದ್ದು. ಅವರು ಎಷ್ಟು ಧ್ಯಾನ ಸಾಧನೆ ಮಾಡಿದ್ದಾರೆ, ಎಷ್ಟು ಹೊತ್ತು ಗಂಟೆಗಳು ಸಾಧನೆ ಮಾಡಿದ್ದಾರೆ. ಹಾಗೆ ನಾವ್ಯಾಕೆ ಮಾಡೋದಕ್ಕಾಗೋದಿಲ್ಲ? ಸೊ ಈ ಧ್ಯಾನ ತಿಳಿದವರಿಗೆ, ಧ್ಯಾನ ತಿಳಿಯದೇ ಇರುವವರಿಗೂ ವ್ಯತ್ಯಾಸ ಇದೆ. ಅದು ಸಾಹಸ ಅನ್ನುವಂಥದ್ದು ಅತ್ಯಂತ ಡಿಫ್ರೆನ್ಸ್ ಇದೆ ಇಬ್ರಿಗೂ. ಯಾವಾಗ ನಮಗೆ ಈ ಧ್ಯಾನ ಅನ್ನೋದಿರುತ್ತೆ, ಅವರ ಜೀವನವೆಲ್ಲ ಆನಂದಮಯವಾಗಿರುತ್ತೆ, ರಸಮಯವಾಗಿರುತ್ತೆ, ಸಾಹಸಮಯವಾಗಿರುತ್ತೆ. ಸೊ ಅವರ ಜೀವನವೆಲ್ಲ, ಯೋಗಿ ಅಥವಾ ಧ್ಯಾನಿಯಾಗಿದ್ರೆ ಅವರ ಜೀವನವೆಲ್ಲ ಏನಾಗಿರುತ್ತೆ? ಸಾಹಸಮಯವಾಗಿರುತ್ತೆ. ನಮಗೆ ಧ್ಯಾನ ಅಂದ್ರೆ ಗೊತ್ತಿದೆ, ನಾವು ಧ್ಯಾನ ಯಾಕೆ ಮಾಡಬೇಕು, ನಾವು ಯಾರು ಅಂತ ತಿಳ್ಕೊಳ್ಳೋದು ಒಂದು ದೊಡ್ಡ ಸಾಧನೆ ಧ್ಯಾನದಲ್ಲಿ. ಧ್ಯಾನ ಅಂದ್ರೆ ಒಂದು ದೊಡ್ಡ ಸಾಧನೆ. ಧ್ಯಾನ ಎಲ್ರೂ ಮಾಡ್ತಾರೆ. ಧ್ಯಾನದ ನಂತರ ಮತ್ತೆ ಧ್ಯಾನದಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ. ನಾನು ಭೂಮಿಗೆ ಏಕೆ ಬಂದಿದ್ದೇನೆ ಅಂತ ತಿಳ್ಕೊಳ್ಳೋದು ಒಂದು ದೊಡ್ಡ ಸಾಧನೆ. ಸೊ ಈ ಧ್ಯಾನ ಅನ್ನೋ ಒಂದು ಸಾಹಸದಲ್ಲಿ ಮತ್ತೆ ಹಲವು ಸಾಹಸಗಳನ್ನು ನಾವು ಮಾಡ್ತಾ ಹೋಗ್ಬೇಕು. ಪ್ರತಿನಿತ್ಯ ಕಣ್ಮುಚ್ಚಿ ಉಸಿರಾಟ ಗಮನಿಸ್ತಾ ಹೋಗ್ತೀವಿ. ಅದನ್ನ ಗಂಟೆ 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 ಜಾಸ್ತಿ ಮಾಡ್ತಾ ಹೋಗೋದು ದೊಡ್ಡ ಸಾಧನೆ. ಹೆಚ್ಚು 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 ಜ್ಞಾನವನ್ನ ಪಡಿತಾ ಹೋಗೋದು ದೊಡ್ಡ ಸಾಧನೆ. ಆ ಧ್ಯಾನವನ್ನ ಎಲ್ಲರಿಗೂ ತಿಳಿಸ್ತಾ ಹೋಗೋದು ಒಂದು ದೊಡ್ಡ ಸಾಧನೆ. ಸೊ ಇಲ್ಲಿ ನಾವು ಧ್ಯಾನ ಮಾಡ್ತಿದೀವಿ, ಅದೇ ಒಂದು ದೊಡ್ಡ ಸಾಹಸ ಅಲ್ಲ. ಧ್ಯಾನ ಅದು ಒಂದು ಆಗುತ್ತೆ, ಬಟ್ ಅದನ್ನ ಮತ್ತೆ ನಾವು ಹೇಗೆ ಹೆಚ್ಚಿಸ್ಬೇಕು, ಅದು ಸಾಧನೆ. ಧ್ಯಾನದಿಂದ ನಾವು ಯಾರೆಂದು ತಿಳಿಬೇಕು, ಅದು ದೊಡ್ಡ ಸಾಧನೆ, ಅದು ದೊಡ್ಡ ಸಾಹಸ. ಆ ಸಾಹಸವನ್ನ ನಾವು ಮಾಡ್ಬೇಕು. ಧ್ಯಾನದಿಂದ ನಾನು ಭೂಮಿಗೆ ಏತಕ್ಕಾಗಿ ಬಂದಿದ್ದೀನಿ ಅಂತ ತಿಳಿಬೇಕು, ಅದು ಸಾಹಸ ಅಂದ್ರೆ. ಧ್ಯಾನವನ್ನ ನಾನಿಷ್ಟು ಲಾಭವನ್ನ ಪಡೆದಿದ್ದೀನಿ, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಸಾಹಸವನ್ನ ನಾವು ಮಾಡ್ಬೇಕು. ಧ್ಯಾನದಿಂದ ನಾವು ಪ್ರತಿ ಕ್ಷಣವನ್ನ ವ್ಯರ್ಥ ಮಾಡಬಾರ್ದು ಅನ್ನೋ ಒಂದು ಸಾಹಸ ನಾವು ಮಾಡ್ಬೇಕು. ಪ್ರತಿ ಸಮಯ ಕೂಡ ಇಲ್ಲಿ ಅಮೂಲ್ಯವಾದದ್ದು, ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಅಮೂಲ್ಯವಾದದ್ದು ಅನ್ನೋ ಒಂದು ಸಾಹಸವನ್ನ ನಾವು ತಿಳ್ಕೋಬೇಕು. ಆ ಸಾಹಸವನ್ನ ನಾವು ಮಾಡ್ಬೇಕು. ಯಾಕಂದ್ರೆ ಧ್ಯಾನಿಗಳಿಗೆ ಸಮಯ ಅನ್ನೋದು ಬಹಳ ಮುಖ್ಯವಾದದ್ದು, ಅಮೂಲ್ಯವಾದದ್ದು. ಪ್ರತಿ ಕ್ಷಣವನ್ನ ನಾವು ಉಪಯೋಗಿಸ್ಕೋಬೇಕು. ಆ ಸಾಹಸವನ್ನ ನಾವು ಮಾಡ್ಬೇಕು. ಅದು ಕೂಡ ಒಂದು ರೀತಿಯ ಸಾಹಸ.
ಸೊ ಅದಕ್ಕೆ ಕೊನೆಯದಾಗಿ ನಮ್ಮ ಗುರುಗಳು ಈ ಸಾಹಸ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾರೆ. ಅವರೆಲ್ಲರಿಗೂ ಕೈ ಮುಗಿದು ದೊಡ್ಡ ಧನ್ಯವಾದವನ್ನ ತಿಳಿಸ್ತಾರೆ ಸಾಹಸ ಮಾಡಿದವ್ರಿಗೆಲ್ಲ. ನಮ್ಮ ಆತ್ಮ ಅಭಿನಂದನೆಗಳು ಅಂತ ಹೇಳ್ತಾರೆ ಸಾಹಸ ಮಾಡಿದವ್ರಿಗೆ. ಸೊ ಈ ಸಾಹಸ ಅನ್ನೋದು ಒಂದಕ್ಕೆ ಸಂಬಂಧಿಸಿದ್ದಲ್ಲ. ಪ್ರತಿಯೊಬ್ಬ ಜೀವನದಲ್ಲಿ ವಿಧ ವಿಧವಾದ ಸಾಹಸ ಇರುತ್ತೆ. ನಾವದನ್ನ ಮಾಡ್ತಾ ಹೋಗ್ಬೇಕು ನಮ್ಮ ಜೀವನದಲ್ಲಿ. ಸೊ ನಮಗೆ ಧ್ಯಾನ ಅನ್ನುವ ಅತ್ಯುನ್ನತವಾದ ಸಾಹಸ ಇದೆ ನಮ್ಮಲ್ಲಿ. ಆ ಸಾಹಸವನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ನಾವು ಮಾಡ್ಬೇಕು. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಆತ್ಮಜ್ಞಾನಿಗಳು. ಆಗಿದ್ದರಿಂದ ನಮ್ಮ ಜೀವನವೆಲ್ಲ ಏನಾಗಿರುತ್ತೆ? ಸಾಹಸಮಯವಾಗಿರುತ್ತೆ. ಸೊ ಗುರುಗಳು ಹೇಳ್ತಾರೆ, ನಿಮಗೆ ಕಷ್ಟ, ನೋವು, ದುಃಖ ಏನೇ ಬರ್ಲಿ, ನನಗೆ ಬಂದಿದೆ ಅಂತ ಮಾತ್ರ ಹೇಳ್ಬಾರ್ದು. ಅದನ್ನ ಮೊದಲು ಸ್ವೀಕರಿಸುವುದೇ ಸಾಹಸಮಯ. ಫಸ್ಟ್ ಬಂದಿದೆನಾ, ಓಕೆ. ನಾವ್ ಯಾವಾಗ ಅಯ್ಯೋ ನನಗೆ ಬಂತು, ನನಗೆ ಯಾಕೆ ಬರ್ಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ನೀವು ಮತ್ತೆ ಏನಾಗ್ತೀರಾ? ನಿಮ್ಮ ಜೀವನವನ್ನ ಹೇಳಿದ್ನಲ್ಲ, ಮುಖವಾಡ ಹಾಕೊಂಡು ಮೇಲೋದ್ರೆ ಏನು ಸಿಕ್ಕಲ್ಲ, ಹಾಗೆ ಮುಖವಾಡ ಧರಿಸ್ದಂಗೆ ಇರುತ್ತೆ ನಿಮ್ಮ ಜೀವನ. ಅದಕ್ಕೆ ಫಸ್ಟ್ ಅದನ್ನ ನಾವು ಸ್ವೀಕರಿಸಿ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನಾವು ಗುರುತಿಸ್ಕೊಂತೀವಲ್ಲ, ಅದು ಸಾಹಸ. ಅದನ್ನ ನಾವೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆತ್ಮಜ್ಞಾನಿಗಳಿಗೆಲ್ಲ ಗೊತ್ತಿದೆ, ಕಷ್ಟ, ನಷ್ಟ, ದುಃಖ, ನೋವು, ನಲಿವು ಏನೇ ಬರ್ಲಿ, ಹೇಗೆ ನಾವು ಅದನ್ನ ಸ್ವೀಕರಿಸಬೇಕು, ಹೇಗೆ ನಾವು ಅದನ್ನ ಮುಂದುವರಿಸ್ಬೇಕು, ನಮ್ಮ ಜೀವನದಲ್ಲಿ ಹೇಗೆ ಅದನ್ನ ಸ್ವೀಕರಿಸಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ನಾವೆಲ್ಲ ಆತ್ಮಜ್ಞಾನಿಗಳು. ಅದನ್ನ ಯಾವ ರೀತಿಯಲ್ಲಿ ವಿಶೇಷವಾಗಿ ನಾವು ಸ್ವೀಕರಿಸಿ ಮಾಡ್ತಾ ಹೋಗ್ತೀವಿ ಅನ್ನೋದು ಸಾಹಸ. ಬಂದಿದೆ ಕಷ್ಟ, ನೋವು ಅಂತೇಳಿ ಸುಮ್ಮನೆ ತಟಸ್ಥವಾಗಿ ಕೂರೋದಲ್ಲ, ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಮಾಡೋದೇ ಸಾಹಸ. ಸೊ ಇಷ್ಟು ಈ ಒಂದು ಸಾಹಸ ಅನ್ನೋದನ್ನ ನಾವು ವಿಶೇಷವಾಗಿ ತಿಳ್ಕೊಂಡ್ವಿ ಮಾಸ್ಟರ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್.